ಹಲೋ ಕೋಲಾರ, ನಾನು ನಿಮ್ಮ ಮಿಸ್ಟರ್ ಕೆ. ತುಂಬ ದಿನಗಳಿಂದ ನೈಟ್ ಔಟ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಅದೇನೋ ಟೈಮೇ ಕೂಡ ಬಂದಿಲ್ಲ. ಸರಿ, ಇವತ್ತು ಏನೇ ಆಗಲಿ ಶತಾಯ ಆಗತ್ತಲ್ಲ ನೈಟ್ ಔಟ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ಬಂದಿದ್ದ ಜಾಗ ಬಂಗಾರಪೇಟೆ ಹತ್ರ ಇರೋ ಚಿಕ್ಕರಪನಹಳ್ಳಿಗೆ. ಇಲ್ಲಿ ಬರ್ತಾ ಇದ್ದಂಗೆ ನಮ್ಮ ಫ್ರೆಂಡ್ ಅವರ ಮನೆಯಲ್ಲಿ ಟಿವಿನ ಇನ್ಸ್ಟಾಲೇಷನ್ ಮಾಡ್ತಾಯಿದ್ರು. ಸರಿ ಅಂತ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಟಿವಿ ಇನ್ಸ್ಟಾಲೇಷನ್ ಆಗೋವರೆಗೂ ಕಾದೆ. ಫೈನಲಿ ಟಿವಿ ಎಲ್ಲ ಇನ್ಸ್ಟಾಲೇಷನ್ ಮಾಡಿದ್ರು. ನಾವು ಅವ್ರನ್ನ ಎತ್ತಾಕೊಂಡು ಅವ್ರ ತೋಟದ ಕಡೆ ಹೋಗೋಣ ಅಂತ ಬಂದ್ವಿ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ವ್ಯೂ ಮಾತ್ರ ಸಾಕಾಗಿತ್ತು ಗುರು. ಇನ್ನು ನಾವು ಅವ್ರ ತೋಟದ ಹತ್ರ ಬಂದು ತೋಟನೆಲ್ಲ ನೋಡಿಕೊಂಡು ನೈಟ್ ಫೈರ್ ಕ್ಯಾಂಪ್ ಹಾಕೋದಕ್ಕೆ ಜಾಗನ ನೋಡಿಕೊಂಡು ಅಲ್ಲಿಂದ ಬಂದ್ವಿ. ಅದಾದಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಫೈರ್ ಕ್ಯಾಂಪ್ನ ಹಾಕ್ಕೊಂಡ್ವಿ. ಸೌದೆ ಅಲ್ಲೇ ಪಕ್ಕದಲ್ಲೆಲ್ಲ ಸೌದೆ ಇತ್ತು. ಸೌದೆಲೆಲ್ಲ ಜೋಡಿಸ್ಕೊಂಡು ಬೆಂಕಿ ಹಾಕ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಹೋಟ್ಲಿಂದ ಸ್ವಲ್ಪ ಫುಡ್ನ ತರಿಸಿದ್ವಿ. ಮತ್ತು ಕಬಾಬ್ನೆಲ್ಲ ನಾವೇ ಮಿಕ್ಸ್ ಮಾಡಿಕೊಂಡು ಅಲ್ಲೇ ಕುಕ್ ಮಾಡ್ಕೊಂಡ್ವಿ. ಆ ಬೆಂಕಿ ಜೊತೆ ಆ ಬೆಚ್ಚಗಿನ ವಾತಾವರಣ, ಫುಲ್ ಮಂಜು ಬೀಳ್ತಾ ಇತ್ತು ಗುರು. ಅದ್ರ ಜೊತೆ ನಾನ್ ವೆಜ್ ತಿಂತಾ ಇದ್ರೆ ಒನ್ಸ್ ಮೋರ್ ಅನ್ಬೇಕು. ಸಾಕಾಗಿತ್ತು ಗುರು. ಜಾಗ ನೈಟ್ ಔಟು ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಸ್ವಲ್ಪ ಊಟ ಮಾಡಿಕೊಂಡು ಬೆಂಕಿನ ಕಾಯ್ಕೊತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಟೈಗರು NTR ಸಾಂಗ್ಗೆ ಡ್ಯಾನ್ಸ್ ಆಡೋಕೆ ಸ್ಟಾರ್ಟ್ ಮಾಡಿದ್ರು. ಇವರು ಪಕ್ಕ NTR ಫ್ಯಾನ್ಸು. NTR ಫ್ಯಾನ್ಸ್ ಅನ್ನೋದ್ರೆ ಒಂದು ಕಮೆಂಟ್ ಹಾಕ್ಕೊಳ್ಳಿ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಫೈರ್ ಕ್ಯಾಂಪ್ ಸುತ್ತೂ ಸಾಂಗ್ಸ್ ಹಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡಿದ್ವಿ. ಟೈಮ್ ನೋಡಿದ್ರೆ 3 ಗಂಟೆ ಆಗಿತ್ತು. ಜೋಶು ಸ್ವಲ್ಪ ಕಡಿಮೆ ಆಗಿತ್ತು. ಬೆಂಕಿನೂ ಅರ್ಧ ಬಂದಿತ್ತು. ಸೊ ನಾವೆಲ್ಲ ಕೂತ್ಕೊಂಡು ಬೆಂಕಿ ಕಾಯ್ಕೊಂಡು ಇನ್ನೇನು ಮನೆಗೆ ಹೊರಡೋಣ ಅಂತ ಅಲ್ಲಿಂದ ಜಾಗ ಬಿಟ್ವಿ. ಕೋಲಾರ್ಗೆ ಬರೋಷ್ಟೊತ್ತಿಗೆ ಸಮಯ 5 ಗಂಟೆ ಆಗಿದೆ. 5 ಕಾಲ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.